guys, welcome back to Arna Kannada Vlogs. Hello Chini, Arna Kannada Vlogs. So ನಾನು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮ ಬೇಬಿ ಜೊತೆ ಆಟ ಆಡ್ತಿದ್ದೆ, ಮುದ್ದಾಡ್ತಿದ್ದೆ. ಏನು ಆಡ್ತಿದ್ವಿ? ಕಿಚಿ ಕಿಚಿ ಆಡ್ತಿದ್ವಾ? ಕಿಚಿ ಕಿಚಿ ಅಂದ್ರೆ ಏನು? ಹಿಂಗೆ ಆಡೋದು. ಓಹ್, ಹಿಂಗೆ ಕಿಚಿ ಕಿಚಿ ಆಡೋದು. ಹಿಂಗೆ ಆಡೋದು, ಹಿಂಗೆ ಆಡೋದು, ಹಿಂಗೆ ಆಡೋದು. ಎದೇಳಲು ಹಿಂಗೆ ಕಿಚಿ ಕಿಚಿ ಆಡ್ತಿದ್ವಿ ಗೈಸ್. ನಾನು ನಮ್ಮ ಪಾಪು ಅಲ್ವ ಮಗನ, ನಾವು ನಮ್ಮ ಪಾಪು ಕಿಚಿ ಕಿಚಿ ಆಡ್ತಾಯಿದ್ವಿ, ಕಿಚಿ ಕಿಚಿ ಆಡ್ತಾಯಿದ್ವಿ. ಎದೇಳೋದಕ್ಕೆ ಎದೇಳಬೇಕು, ಬೇಗ ಬೇಗ ಎದೇಳಬೇಕು. ನೀನು ಗುಡ್ಡಲ್ವಾ ನೀನು? ಎದೇಳು ನೀಟಾಗಿ ಎದೇಳಬೇಕು. ಬೀಳ್ತೆ ಕಂದ. ಓಕೆ ಗೈಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಗೈಸ್, ನಾನಿವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ನನಗೆ ಅಂತ ಸಾಂಬಾರಿ ಎಗ್ ಮಸಾಲ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ವೆಜಿಟೇರಿಯನ್ಸ್ಗೆ ಇದು ಮಸಾಲ ಸಾರೇ, ಮೊಳಕೆ ಕಾಳಿನ ಸಾರು. ಮೊಳಕೆ ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಮೊಳಕೆ ಕಾಳು ಸಾರು ಅಷ್ಟೇ ಗೈಸ್. ಮುದ್ದೆ ಮಾಡೋಕ್ಕೆ ಹಸಿಟ್ಟಿಲ್ಲ. ಮಸಾಲೆ ಸಾರು ಮುದ್ದೆ ತಿಂದ್ರೇ ಚೆನ್ನಾಗಿರೋದು. ಹಸಿಟ್ಟು ಖಾಲಿಯಾಗಿದೆ. ಸೊ ಗೈಸ್, ಇವತ್ತು ನಾನ್ ವೆಜ್ ತಿನ್ನಬೇಕು ಅಂತ ಸಿಕ್ಕಾಬಡೆ ಕ್ರೇವಿಂಗ್ಸ್ ಆಗ್ತೈತೆ 2 ಡೇಸಿಂದ. ಬಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನನಗೆ ಒಬ್ಬಳೇ ಮಾಡ್ಕೊಳಕ್ಕೆ ಸ್ವಲ್ಪ ಬೋರ್ ಅನಿಸುತ್ತೆ. ಯಾರಾದರೂ ತಿನ್ನೋರು ಕಂಪ್ನಿಗಿದ್ರೆ ಒಂದು ಸ್ವಲ್ಪ ಮಾಡಬೇಕು ಅನಿಸುತ್ತೆ. ಯಾಕೋ 2-3 ಡೇಸಿಂದ ಅನ್ಕೋತಾ ಇದ್ದೀನಿ, ಯಾಕೋ ಮನಸ್ಸಾಗ್ತಾಯಿಲ್ಲ ಮಾಡೋಕ್ಕೆ. ಸೊ ಅದಕ್ಕೆ ಆಪ್ಷನಲ್ ಆಗಿ ಸ್ವಲ್ಪ ಎಗ್ ಕರಿ ಟೈಪ್, ಸಾಂಬಾರು ಅಲ್ಲ ಅಥವಾ ಇದು ಅಲ್ಲ, ಗ್ರೇವಿ ಟೈಪ್ ಮಾಡ್ಕೊಂಡಿದ್ದೀನಿ. ಸರಿ ಗೈಸ್, ಇವಾಗ ಅನ್ನ ಆದಮೇಲೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೆ. ನೆಕ್ಸ್ಟ್ ಬೆಳಗ್ಗೆ ಒಂದು ಫಂಕ್ಷನ್ ಇದೆ, ಅದರದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ 11 ಆಗಿದೆ. ಈಗ ಜಸ್ಟ್ ಟಿಫನ್ ಮುಗಿಸ್ದೆ. ನಮ್ಮ ಬೇಬಿನೂ ಸ್ನಾನ ಆಗಿದೆ. ರೆಡಿ ಆಗಬೇಕು ಇವಾಗ ಇಬ್ಬರೂ. ಸೊ ಒಂದು ಸತ್ಯನಾರಾಯಣ ಪೂಜೆ ಇದೆ, ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ಬನ್ನಿ ಏನು ಹೇಳ್ತೀರಾ ಹೇಳಿ. ಏನು ಬ್ಲಾಗು? ಹಾಯ್ ಗಾಯ್ಸ್, ವೆಲ್ಕಮ್ ಟು ಬ್ಯಾಕ್ ಟು ಮೈ ಚಾನಲ್. ಹಂಗೇನೆ ಹೇಳೋದು. ಹಾಂ, ಆಯಿತು. ಓಕೆ ಗೈಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ಫಾಸ್ಟಾಗಿ ರೆಡಿ ಆಗಿಬಿಡ್ತೀನಿ. ಸೊ ಯಾವಾಗಾದರೂ ಟೈಮ್ ಇದ್ದಾಗ ಗೆಟ್ ರೆಡಿ, ಸಿಂಪಲ್ ರೆಡಿ ಆಗೋದು ಹೆಂಗೆ ಅಂತ, ಮತ್ತು ಗ್ರ್ಯಾಂಡ್ ರೆಡಿ ಆಗೋದು ಹೆಂಗೆ ಅಂತ ನಾನು ಯಾವಾಗಾದರೂ ಗ್ರ್ಯಾಂಡಾಗಿ ರೆಡಿ ಆದಾಗ ಬ್ಲಾಗ್ ಮಾಡ್ತೀನಿ. ಸೊ ಓಕೆ ಗೈಸ್, ಸ್ಟೇ ಟ್ಯೂನ್. ಚಿನ್ನಿ ಇರು ಮಗನೇ, ಇರು ಹಂಗೆ. ನನಗೇನೋ ಮುಂದಾಗೆ ಹೋಗ್ತಾ ಇದೆಯಲ್ಲ ಅತ್ತಿ. ಏನು ಚೆನ್ನಾಗಿದೆ. ನಡಿ ಮೇಲೆ ಬಾ. ಅಲ್ಲಲ್ಲ ಮೇಲೆ. ನನ್ನ ಹಸ್ಬೆಂಡ್ ಅವರ ಸ್ಟೂಡೆಂಟ್ ಮನೆಗೆ ಪೂಜೆಗೆ ಹೋಗಿದ್ವಿ. ಸೊ ನಮಗೆ ವೆರಿ ಕ್ಲೋಸ್, ಅಂದರೆ ಯಾವಾಗಲೂ ನಿಯರೇ ಇದೆ ಮನೆ. ಏನಾದರೂ ಹೆಲ್ಪಿಗೆ ಬೇಕು ಅಂದಾಗ ಬರ್ತಾರೆ. ಸೊ ಅವ್ರ ಮನೆಗೆ ಪೂಜೆಗೆ ಹೋಗಿದ್ವಿ. ಸೊ ನಮ್ಮ ಮೇಡಮ್ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಊಟ ಮಾಡಿಕೊಂಡು 2 ಫಂಕ್ಷನ್ ಇತ್ತು, 2 ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಏನಮ್ಮ? ಏನು ಮಾಡ್ತಿಲ್ಲಮ್ಮ, ಸೆಕೆಂಡ್ ಫಂಕ್ಷನ್ ಫುಲ್ ಎಕ್ಸೈಟೆಡ್, ಓವರ್ ಎಕ್ಸೈಟೆಡ್. ಸೆಕೆಂಡ್ ಫಂಕ್ಷನ್ಗೆ ಹೋದಾಗ ಆರ್ನ ಫುಲ್ ಆ ಸ್ವಿಂಗ್ ಬಿಟ್ಟು ಇಳಿತಾನೆ ಇಲ್ಲ ಗೈಸ್. ಆ ಬಿಸಿಲಲ್ಲೂ ಆ ಸ್ವಿಂಗ್ ಮೇಲೆ ಕೂತ್ಕೊಂಡವಳೆ, ಆ ಊರಿಗೆ ಬಿಸಿಲಲ್ಲೂ. ಸೊ ಅದು ಫಂಕ್ಷನ್ ಬಿಟ್ಟು ಬರ್ತಾನೆ ಇಲ್ಲ. ಟೀ ಮಾಡಿದ್ದೀನಿ, ಟೀ ಕುಡಿಯುವಂಥ ಸ್ಪೆಷಲ್ ಪರ್ಸನ್. ಆಕ ಬಂಗಾರ, ಯಾಕೆ ನಮ್ಮ ಮನೆಯಲ್ಲಿ ಟೀ ಕುಡಿಯೋಂಥ ಪರ್ಸನ್ನು ಬಂದಿದ್ದಾರೆ ನೋಡಿ. ನಮ್ಮಮ್ಮ
ಐ ಮಾಡು ಮಮ್ಮಿ. ಚಿನ್ನು ಯಾಕೋ ಕ್ರ್ಯಾಂಕಿ ಆಗ್ಬಿಟ್ಟು ಒಂದು ಫುಲ್ಲು ಮಲಗಿದ್ರು. ಸೊ ಗೈಸ್ ಟೀ ಆಯಿತು, ಟೀ ಕುಡಿಯೋಣ. ನೀವು ಮೇಕಪ್ ರಿಮೂವ್ ಮಾಡಿಲ್ಲ, ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ನಿದ್ದೆ ಹೊಡೆದು ಸ್ವಲ್ಪ ಹೊತ್ತು, ಅಂದರೆ ಫುಲ್ ನಿದ್ದೆ ಅಲ್ಲ, ಸುಮ್ಮನೆ ರೆಸ್ಟ್ ಅಷ್ಟೇ. ಟೀ ಗೈಸ್ ಸ್ವಲ್ಪ ತೊಗೊಂಡಿದ್ದೀನಿ, 1 ಗ್ಲಾಸ್ ಟೀ ಚೆಲ್ಲಿದೆ. ಏನು ಮಾಡ್ತಿದ್ದೀವಿ ಮಗನೇ? ಅವಳಿಗೆ ರೋಸ್ಟ್ ಮಾಡೋದು. ನಮ್ಮಮ್ಮ ರೆಡಿಯಾಗಿ ಕುಂಡಿಸೋರು 10:30 ಆಯ್ತು. ನನ್ನ ತಮ್ಮ ಬಂದಿಲ್ಲ. ಕಿತ್ನಳ್ಳಿ ಹೋಗೋಣ ಅಂದ್ಬಿಟ್ಟು, ಅವ್ನು ಹೆಂಗಿದ್ರು ಬರ್ತಾವನೆ ಅಂದ್ಬಿಟ್ಟು ಹೋಗ್ಬಿಡೋಣ ಈಗಲೇ ಅಂದ್ಬಿಟ್ಟು ಅರ್ಧ ಗಂಟೆ ಅಂದರೆ 1:30 ಬರೋದ್ರಿಂದ ಬಂದಿಲ್ಲ. ಇವರಿಬ್ಬರು ಮೊಬೈಲ್ ನೋಡ್ಕೊಂಡು ಕೂತವ್ರೆ. ಈಗ ಕಿತ್ನಳ್ಳಿಗೆ ಹೋಗ್ತಾ ಇದ್ದೀವಿ. ಕಾಯಿ ಸಾಂಬಾರೆಲ್ಲ ಮಾಡಿಟ್ಟು ನಾಳೆಗೆ. ಎಲ್ಲಿಗೋಯ್ತಾ ಇದ್ದೀರಾ? ಬಾಯ್ಲಿ ಇಲ್ಲಿ ಹೇಳು, ಹತ್ರ ಹೇಳು ಬಾಯ್ಲಿ. ಇವತ್ತು ತಾತ ಮನೆಗೆ ಹೋಗಿ ಪಾಡ್ಕೊಂಡು ಪಿಕಾಕ್ ನೋಡ್ತಾ ಇದ್ದೀವಿ. ನಾವು ಪಾಡ್ಕೊಳ್ತಾ ಇದ್ದೀವಿ. ನಾವು ಪಾರ್ಕ್ ಹೋಯ್ತಾ ಇದ್ವಿ. ನಾವು ಪಿಕಾಕ್ ನೋಡಕ್ಕೆ ಹೋಯ್ತಾ ಇದ್ವಿ. ಇಷ್ಟೊತ್ತಿನಲ್ಲಿ ಆ ಪಾರ್ಕು ಪಿಕಾಕ್ ತೆಗ್ದಿರ್ತದೆ 10:30 ರಾತ್ರಿಲಿ. ಬಾಯ್ಲಿ ಓಡೋದ್ಲು. ಯಾರು? ಮಾಮನಾ? ಬಾಯ್ಲಿ ಚಿನಿ ಬಾಯಿ ಹೇಳ್ಬಿಡು. ಆರಾಮಾಗಿ ಬಿಂದಾಸಾಗಿ 2 ದಿನ ಬಿಂದಾಸಾಗಿರ್ಲಿ ಅಂತ ಹೇಳು. ಬೇಗಲ್ಲಿ ಇಡ್ಲಿ ತಿನ್ನಕ್ಕೆ ಹೋಗೋದು. ನಾನು ಹೇಳಿದೆ ಇವತ್ತು ವೆಜ್ಜು ಅಂತ ಹೇಳಿದ್ರು. ಸಿಕ್ಕರಾ? ಓಕೆ ಗಾಯ್ಸ್, ಫೈನಲಿ ಕಾರಲ್ಲಿ ಕೂತಿದ್ದೀವಿ. ಮನೆಗೆ ಹೋಗ್ತೀವಿ ಈಗ. ಸಿನಿಮಾ ನಾಳೆ ಅವಿತತ್ತಂದು ಹ್ಯಾಪಿ ಬರ್ಡೇ. ಹಾಂ ನಾಳೆ ಕಣೋ. ನಾಳೆ ರವಿತತ್ತಂದು ಹ್ಯಾಪಿ ಬರ್ಡೇ. ನೀನು ಹೇಳು ಹ್ಯಾಪಿ ಬರ್ಡೇ ರವಿತತ್ತ ಅಂತ. ನನ್ನ ವ್ಲಾಗ್ ಹಾಕೋದು ಯಾವಾಗ ನೋಡಿದ್ರೆ ಇವಾಗಲೂ ವಿಶ್ ಮಾಡೋನೆ. ಗೈಸ್ ನೋಡಿ, ಈಗ ಇಡ್ಲಿ ತಿಂತಾ ಇದೀವಿ. ಊಟ ಮಾಡಿದ್ದೀವಿ ಅಂದ್ರೆ ಇನ್ನೊಂದು ಟ್ರಿಪ್ ಇಡ್ಲಿ ತಿಂತಾ ಇದೀವಿ. ಗೈಸ್ ಈಗ ಏನೋ ಒಂದು ಡೈಲಾಗ್ ಕೇಳಿದ್ಲು. ಏನ್ ಮಗನೆ? ಇಡ್ಲಿ ಹೆಂಗಿತ್ತು ಇಡ್ಲಿ? ಸೂಪರ್ ಆಗಿತ್ತಾ? ಎಮ್ಮಿ ಸೂಪರ್ ಆಗಿತ್ತಮ್ಮ ಅಂತ ತಿಂದ್ಬಿಟ್ಟು ನನ್ನ ಮಗನೇ ಹೆಂಗಿತ್ತು ಮಗನೆ? ಹೇಳ್ವಾಗ ಕರೆಕ್ಟಾಗಿ ಹೇಳ್ಬಿಡ್ತಾನೆ. ಆಮೇಲೆ ತರ್ಲೆ. ಚಿನಿ ಇಲ್ಲಿ ನೋಡಿಲಿ ಹೆಂಗಿತ್ತು ಇಡ್ಲಿ? ನೀಟಾಗಿ ಹೇಳು. ಏನು ಇಡ್ಲಿನಾ? ಅಯ್ಯೋ ಬೇಗ ಬರ್ಬೇಕಿತ್ತು ಬೆಣ್ಣೆ ಗಿಣ್ಣೆ. ಅಯ್ಯೋ ನನ್ನ ಮಗನ್ ನೋಡೋ ಏನು ಲವ್ ಇವಾಗ ಮಗಿಗೆ ನನ್ನ ಮೇಲೆ ಲವ್ ನನ್ನ ಮಗನ್ ಡವ್. ಗುಡ್ ಮಾರ್ನಿಂಗ್ ಬೇಬಿ. ಗುಡ್ ಮಾರ್ನಿಂಗ್ ಮಾಮಿ. ನೋಡೋಗಲ್ಲಿ ಗೋವಿಂದಂಗೆ ನಮಸ್ಕಾರ ಮಾಡೋಗಲ್ಲಿ. ಹೇಳು ಗೋವಿಂದ ಕಾಪಾಡಪ್ಪ ಹೇಳು.
ಬನ್ನಿ. ಕಾಫಿ ಕುಡ್ದೆ ಮಗನೆ. ಏನು ಕೇಳ್ಕೊಂಡೆ? ನಮಗೆ ಏನು ಕೇಳ್ಕೊಂಡೆ? ಒಳ್ಳೆ ಬುದ್ಧಿ. ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ದ, ಆರೋಗ್ಯ ಕೊಡು ಅಂತ ಕೇಳ್ದ. ಆಮೇಲೆ ಎಲ್ಲಾರ್ಗೂ ಕೇಳ್ದ. ಅಮ್ಮನಿಗೆ ಅವನನ್ನು ಕೇಳ್ದ. ಹಿಂದೆ ಮೂಟೆ ತುಂಬ ಹೋದಪ್ಪ. ಹಿಂದೆ ಮೂಟೆ ತುಂಬೋಗದಪ್ಪ, ಡೈಪರ್ ಮೂಟೆ ಅಲ್ವ ಮಗನ? ಪಾಪಗೆ ನೋಡಿ ಇಲ್ಲಂತ ವೈಟ್ಗೆ ಒಂಥರ ಪ್ಯಾಚ್ ಆದಂಗೆ ಆಗೈತೆ ಮುಖದಲ್ಲಿ. ಆ ಕಡೆ ತಿರುಗು ಮಗನ. ಇಲ್ಲ ಈ ಕಡೆ ತಿರುಗು. ಇಲ್ಲಿ ಚಿನ್ನಿ ಗುಡ್ ಮಾರ್ನಿಂಗ್. ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ ಬಂಗಾರಿ? ತಾತ ಮನೇಲಿದ್ದೀವಾ? ಅಲ್ಲ ಸ್ಟಾರ್ಟ್ ಆಯಿತು. ದೊಡ್ಡಪ್ಪ ಬರ್ತದಿರು. ದೊಡ್ಡಪ್ಪ ಅಂದರೆ ತಾತ ಗೈಸ್, ಕನ್ಫ್ಯೂಷನ್ ಆಗ್ಬಿಡಿ. ನನ್ನ ತಂಗಿದಿರಲ್ಲ ಕರೆಯೋದು ದೊಡ್ಡಪ್ಪ ಅಂತ, ಇವಳು ದೊಡ್ಡಪ್ಪ ಅಂತಾನೆ ರೂಢಿ ಮಾಡ್ಕೊಬಿಟ್ರು. ತಾತ ಅನ್ಬೇಕು ಮಗನೆ, ತಾತ ಅನ್ಬೇಕು. ನಂಗೆ ನಾಷ್ಟ ಹೋಟ್ಲ್ ಇಡ್ಲಿ, ನಮಗೆ ನಾಷ್ಟ ಒಂದೊಂದು ರೊಟ್ಟಿ, ರಾತ್ರಿ ತಂಗಳನ್ನ. ಆಯ್ತಾ ಮಗನ? ಆಯ್ತಾ? ನಿದ್ದೆ ಗೈಸ್, ಇನ್ನು ಕಣ್ಣೆಲ್ಲ ಉರಿತೈತೆ ಯಾಕೆ ಇವತ್ತು. ಡೈಪರ್ ಬಿಚ್ಚಿಬಿಡು ಮಗನೆ, ಬೇಡ ಅದು. ಸವಾರಿ ಹೊರಟ್ರು. ಯಾವುದೋ ಹೊಸ ಚಪ್ಪಲಂತೆ, ಮೊನ್ನೆನೇ ಹೇಳ್ತಿತ್ತು ನೆನ್ನೆ. ಚಿನ್ಮ ತಾತ ನಿಂಗೆ ಹೊಸದು ಸ್ಲಿಪ್ಪರ್ ತಂದೈತಂತೆ, ನೋಡೋಣ ಇರು. ಓ ಜೆಂಟ್ಸ್ ಹುಡುಗೂರ್ ಥರದ್ದು. ಓ ಹುಡುಗರು ಚಪ್ಪಲಿ ತಂದ್ಬಿಟ್ಟೈತೆ. ಚಿನ್ನಮ್ಮ ಬಾಯ್ಸ್ ಚಪ್ಪಲಿ ನಾಲ್ಕು ನೀಟಾಗೆ. ಈ ನನ್ನ ಮಗಂಗೆ ಈ ಥರದವು ಇನ್ನೂ ಉಂಗುಷ್ಟದ್ದು ಬರಲ್ಲ ಹಾಕೊಳಕ್ಕೆ. ಹಾಕ ಮಗ ನೀಟಾಗೆ. ಮಧ್ಯೆ ತೋರ್ಸ. ಇದು ಇಲ್ಲಿ ಅಗ್ಲ ಮಾಡೋಕೆ ಇದು ಇಲ್ಲ ಕಲ್ತಿಗೆ ಒಂದು ಸ್ವಲ್ಪ. ಇವಾಗ ಹಾಕು. ಇಲ್ಲಿ ಉಂಗುಷ್ಟ. ಇಲ್ಲಿ ಹಿಂಗೆ ಬಾಯ್ಸ್ ಚಪ್ಪಲಿ ತಂದ್ಬಿಟ್ಟವ್ರಿಗೆ ನಮ್ಮಪ್ಪ. ನಡ್ಕಮ್ಮ ಮಗನೆ, ಈ ಕಡೆ ನಡ್ಕಮ್ಮ. ಇಲ್ಲಿ ಇನ್ನೂ ನಡೆಯಕ್ಕೆ ಬರಲ್ಲ ಅವಳಿಗದ್ರಲ್ಲಿ. ನೀಟಾಗಿ ಹಾಕೊಳ್ಳಲು ಮೈಲಿ. ಸೂರ್ಯ ಬಂದಿದ್ದಾನೆ. ಪಾನಿಪುರಿ ಮಿಕ್ಸಿಂಗ್. This is ಸೇವ್ಕಯ್ಯ. ಇರೋ ಹಾಕೊಡುತ್ತಮ್ಮ. ಜಾಸ್ತಿ ಜನ ಆಯಿತು ಗೊತ್ತಿಲ್ಲ. ಬೋರ್ ಆಗ್ತಿತ್ತು ನನಗೂ ಪಾನಿಪುರಿ ತಂದ. ಗೈಸ್ ಇವಾಗ ಸ್ಟಿಚ್ಚಿಗೆ ಎಲ್ಲ ಆಲ್ಟ್ರೇಷನ್ ಮಾಡಿಸೋ ಪ್ಯಾಂಟ್ಗಳು ಬಟ್ಟೆಗಳಿತ್ತು.
ತಗೊಂಡು ಆಲ್ಟ್ರೇಷನ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ಮಮ್ಮಿ ಬರ್ಬೇಕು ವೆಯ್ಟಿಂಗ್. ಆ ಕಡೆ ಮೂಲೆಯಲ್ಲಿ ಒಬ್ಬರು ಬಂದವ್ರೆ, ಅಂದರೆ ನಾನು ಯಾವತ್ತೂ ಸ್ಟಿಚ್ ಮಾಡಿಸಿಲ್ಲ. ಮಮ್ಮಿ ಇಲ್ಲೆಲ್ಲ ಸ್ಟಿಚ್ ಮಾಡ್ಸೋರೆ, ನಾನು ಫಸ್ಟ್ ಟೈಮ್. ನಂದಿನ ಸ್ಟಿಚಿಂಗ್ ಇಲ್ಲ, ಜಸ್ಟ್ ಆಲ್ಟ್ರೇಷನ್ ಅಷ್ಟೇ. ಹೋಗಿ ಕೊಟ್ಟು ಮಾಡಿಸೋಣ. ತುಂಬ ದಿನಗಳಿಂದ ಸ್ಟಾಕ್ ಇಟ್ಕೊಂಡಿದ್ದೆ ಆಲ್ಟ್ರೇಷನ್ ಮಾಡಿಸೋ ಪ್ಯಾಂಟ್ಗಳೆಲ್ಲ. ಎಲ್ಲ ಉದ್ದ ಐತೆ. ನಂದು 3 ಕಾಲು, ಅವು ನೋಡಿದ್ರೆ ಎಲ್ಲ ಅಷ್ಟಿಷ್ಟು ಉದ್ದ ಇರ್ತವೆ. ಆಲ್ಮೋಸ್ಟ್ ಹಂಗೆ ಬರೋಲ್ಲ, 1, 2, 3 ಹಂಗೆ ಐತೆ. ಆಲೇ 6 ತಿಂಗಳು ವರ್ಷಗಳಿಂದನೇ. ಓ ಮಳೆ ಬರಂಗಾಯ್ತು ಗಾಡ್. ನೋಡೋಣ ಈಗ. ನಮ್ಮಮ್ಮ ಅಲ್ಲಿಂದ ಕಾಯ್ದು ಮಾತಾಡ್ಕೊಂಡು ಕೂತ್ಕೊಂಡ್ರು. ಪಕ್ಕ ಫಿಕ್ಸ್ ಹೋಗೋಕ್ಕಾಗಲ್ಲ. ಮಮ್ಮಿ ಮಳೆ ಫಾಸ್ಟಾಗಿ ಬಾ, ಬೇಗ. ಮನೆ ಸ್ಟಾರ್ಟ್ ಆಯಿತು ಗೈಸ್. ಆ ಕಡೆಯಿಂದ ಬರ್ತಾಯಿದ್ದು ಮಳೆ ಸ್ಟಾಪ್ ಆಯಿತು. ಗೊತ್ತಿಲ್ಲ ಅವ್ರ ಮನೆ ಹೋಗೋ ಹಂಗಿದ್ರೆ ಜಸ್ಟ್ ಹೋಗಿ ಕೊಟ್ಟು ಹೇಳ್ಬಿಟ್ಟು ಬಂದ್ರೆ ಆಗುತ್ತೆ. ಎಷ್ಟು ಮಾಡ್ತಾರೆ ಆಚೆಗೆ ಬರೋಕ್ಕೆ. ಬಾ, ಒಂದು ಛತ್ರಿ ತಗೋ, ಮಳೆ ಬರಂಗಾಯ್ತು. ಸೆಕೆ ಆಯ್ತೈತೆ ಗೈಸ್. ಬೆಳಗಿಂದ ಸೆಕೆ ಆಗಲಿಲ್ಲ, ಅಷ್ಟು ಬಿಸಿಲು ಹೊಡೆದ್ರು. ಈಗ ಸಾಯಂಕಾಲದಾಗ ಫುಲ್ ಸೆಕೆ. ಬಾ ಅಮ್ಮ, ಬೇಗ ಬರೋಣ, ಕತ್ಲಾಯ್ತೈತೆ. ಓಕೆ ಗೈಸ್, ಹೋಗುವ. ಮಮ್ಮಿ ಏನು ಕೊಡಿಸ್ತಿದ್ಯಾ ನಾನು ಬರ್ತಡೇ ಗಿಫ್ಟು? ಏನು ಕೊಡ್ತೀವಿ? ಏನು ಬಟ್ಟೆ ಅಂತ ಬಟ್ಟೆ ಬೇಡ. ಕಾಸು ಕೊಡ್ತೀನಿ 1,000 ಏನು ಅಂತ ನೋಡಿ ಗೈಸ್, ಎಷ್ಟೊಂದು ಕೊಡ್ತವ್ರು ಕಾಸು. 1,000 ಕೊಡ್ತಾರಂತೆ. ಏನಾದರೂ ಒಂದು ಚಿನ್ನನೋ ಬೆಳ್ಳಿನೋ ಗಿಫ್ಟ್ ಮಾಡಬೇಕು. ಇನ್ನು ಅಂತ ಕಾಸು ಇಲ್ವಲ್ಲ ಯಾಕೂ. ಐತೆ ಗೈಸ್, ಇನ್ನೊಂದು ಸ್ವಲ್ಪ ದಿನ ಕಮಿಟ್ಮೆಂಟ್ಸ್ಗಳೈತೆ. ಅದೆಲ್ಲ ಮುಗಿಸಾದ್ಮೇಲೆ ಕೊಡಿಸ್ತಾರೆ. ಕಮಿಟ್ಮೆಂಟ್ಸ್ಗಳು ಇವಾಗ ಜಾಸ್ತಿ ಇದೆ. ತೆಂಗಿನ ತೋಟದಲ್ಲಿ ಹೋಗ್ತಾಯಿದ್ವಿ. ಇನ್ನೇನು ಮಾಮ್ ಸಮಾಚಾರ? ನಮ್ಮಮ್ಮ ವೀಡಿಯೋನ ಊಟ ನನ್ನ ವೀಡಿಯೋದಲ್ಲಿ ಚೆನ್ನಾಗೇ ಕಾಣಿಸಲ್ಲ ಅಂತವ್ರೆ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ವಂತೆ. ನ್ಯಾಚುರಲ್ ಮಮ್ಮಿ, ಇದು ಹೆಂಗಿರುತ್ತೋ ಡೈರೆಕ್ಟಾಗಿ ನೋಡೋಕೆ ಸೂಪರಾಗಿದೆಯಾ, ವಿಡಿಯೋದಲ್ಲಿ ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಒಬ್ಬೊಬ್ರು ಫೋಟೋ ಫೇಸ್ ಚೆನ್ನಾಗಿರಲ್ಲ. ವೆರಿ ಡಿಸಪಾಯಿಂಟ್ ಗೈಸ್. ಇಷ್ಟು ದೂರ ಬಂದು ಅವು ಆಂಟಿ ಇಲ್ವಂತೆ, ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬರಬೇಕು. ಮಾಡಿ ಇನ್ನೊಂದ್ಸಲ ಮಾಡೋದು. ಇದು ಗೊತ್ತಾ ಗೈಸ್, ಹೊಂಗೆ ಮರದ ತಾನೇ ಇದು. ಹೊಂಗೆ ಮರದ ಎಲೆಯಲ್ಲಿ ಅವಾಗ ಪಿಪ್ಪಿ ಹುಚ್ಚಿದ್ದು ನಾವು ಸಣ್ಣವರಿದ್ದಾಗ. ಕತೆ, ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಮಾಡ್ತಿದ್ದೋ. ಹೋಗ್ಬಿಡಿ ಯಾವ್ದಾನ ಮದುವೆಗೆ ವಾದ್ಯ ನೋಡ್ಸೋಕ್ಕೆ. ಅಯ್ಯೋ ಕತೆ, ಯಾರೊಂದು ಪುರ ನೂಸಲ್ವಂತೆ. ಇನ್ನೂ ಜೋರಾಗಿ ಬರ್ತದೆ ಸೌಂಡು. ಇನ್ನೂ ಡಿಫ್ರೆಂಟ್ ಸೌಂಡಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗೈತೆ, ತಣ್ಣಗೈತೆ ವೆದರ್. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬಾಯ್. ಬಾಯ್.